ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಂದು ಮತ್ತೊಂದು ಹೊಸ ವೀಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಿಮಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ನನ್ನ ನೇಟಿವ್ ಬಂದಿದ್ದೀನಿ. ಸೊ ನೇಟಿವ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ನಮ್ಮೂರು, ನಮ್ಮದು ಹಳ್ಳಿ. ಸೊ ನಮ್ಮೂರಲ್ಲಿ ನಮ್ಮ ಮನೆ ಹತ್ರ ಏನೇನು ಸ್ಪೆಷಲ್ ಇದೆ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತೀರಲ್ಲ. ಸೊ ಫಸ್ಟ್, ಅಯ್ಯೋ ಇದು ಸೆಟ್ ಆಗ್ತಿಲ್ಲ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಒಂದು ಸಲ ನೇಚರ್ ನೋಡ್ಕೊಂಡು ಬಂದುಬಿಡಿ. ಸೊ ನಾನು ಸ್ಪೆಷಲ್ಲಾಗಿ ಕಾಣಿಸ್ತಾ ಇದ್ದೀನಲ್ಲ ನಿಮಗೆ, ಏನು ಅಂತ ಹೇಳಿದ್ರೆ ಸ್ಪೆಷಲ್ಲು. ಸೊ ನಾನು ತಲೆಗೆ ಇದನ್ನು ಹಾಕ್ಕೊಂಡಿದ್ದೀನಿ ಅಂತನಾ. ಇದು ಅಂದರೆ ನನಗೆ ಬೆಂಗಳೂರಲ್ಲಿ ಇಷ್ಟು ದಿನ ಇದ್ನಲ್ವಾ, ಸೊ ಹಾಗಾಗಿ ಸ್ವಲ್ಪ ತಲೆನೋವು ಬರೋದು, ಆಮೇಲೆ ತಲೆಗೇನಾದರೂ ಕ್ಲಿಪ್ ಹಾಕ್ಕೊಂಡಿದ್ದ ತಕ್ಷಣ ಒಂಥರ ತಲೆ ಸುತ್ತಂಗೆ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು ಬಿಕಾಸು ಹೀಟು. ಸೊ ಅದಕ್ಕೋಸ್ಕರ ತಲೆಗೆ ಸ್ವಲ್ಪ ಮಸಾಜ್ ಸಿಕ್ಕಲಿ ಅಂತ ಹೇಳಿ ನಾನು ಒಂದು ಆಯುರ್ವೇದಿಕ್ ಅನ್ನೋ ಥರ ಹೇಳ್ತಾರಲ್ಲ, ಇದು ನಮ್ಮ ಮಲೆನಾಡಲ್ಲಿ ಸಿಗುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಇದು. ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಹೇಳ್ತೀನಿ, ಏನೆಲ್ಲ ಹಾಕ್ಕೊಂಡೆ ಅಂತೇಳಿ ಅದ್ರದ್ದೊಂದು ವ್ಲಾಗ್ನ ನಿಮ್ಗೆ ಹಾಕ್ತೀನಿ. ಸೊ ಇದನ್ನ ಹಾಕ್ಕೊಂಡ್ರೆ ಏನೇನು ಯೂಸ್ ಇದೆ, ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು, ಸೊ ಆ ಥರ ಏನೇನು ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ತೋರಿಸ್ಬೇಕಾಗಿರೋದು ನಮ್ಮ ತೋಟ. ಸೊ ಒಂದು ಸಲ ನೋಡ್ಕೊಂಬನ್ನಿ. ಸೊ ಇದು ನಮ್ಮ ಮನೆ ಹತ್ತಿರ ಇರೋ ತೋಟ. ಎಲ್ಲಿಂದ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ತೋಟ. ಸೊ ಏನೆಲ್ಲ ಇದೆ ನಮ್ಮ ತೋಟದಲ್ಲಿ, ಏನೆಲ್ಲ ಸ್ಪೆಷಲ್ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ, ಆಯಿತಾ. ಸೊ ಫಸ್ಟು ನೋಡಿ, ಆ್ಯಂಡ್ ಅಲ್ಲಿ ಆ ಕಡೆ ಕಾಣಿಸ್ತಿರೋದು ಕೂಡ ನಮ್ಮದೇ ತೋಟ. ಸೊ ಇಲ್ಲಿ ಜಾಸ್ತಿ ಇಲ್ಲ, ಸೊ ನಮ್ಮದು ಇನ್ನೊಂದು ತೋಟ ಇದೆ. ಸೊ ಅಲ್ಲಿ ಪರವಾಗಿಲ್ಲ, ಇದಕ್ಕಿಂತ ಜಾಸ್ತಿ ಇದೆ. ಸೊ ಫಸ್ಟ್ ಇಲ್ಲಿ ನಾನು ನಿಮಗೆ ಏನು ಸ್ಪೆಷಲ್ ಇದೆ ಅಂತೇಳಿ ತೋರಿಸ್ತೀನಿ ನೋಡಿ. ಸೊ ನಮ್ಮಮ್ಮ ಮಾಡಿರೋದು, ನಮ್ಮಮ್ಮಂದು ನಮ್ಮ ಸೈಡೆಲ್ಲ ಹಿತ್ತಲು ಅಂತ ಕರೀತಾರೆ. ಅಂದರೆ ಹಿತ್ತಲು ಅಂತ ಹೇಳಿದ್ರೆ ಮನೆಗೆ ಬೇಕಾಗಿರುವಂತಹ ತರಕಾರಿ ಆಗಿರ್ಬೋದು, ಆಮೇಲೆ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಜಾಸ್ತಿ ಡಿಪೆಂಡ್ ಆಗಿರಲ್ಲ ಮಾರ್ಕೆಟಿಂದ ಬರಬೇಕು, ಅದನ್ನೇ ತೊಗೊಂಬರ್ಬೇಕು, ತಿನ್ನಬೇಕು ಅನ್ನೋದು ಅಷ್ಟು ಡಿಪೆಂಡ್ ಆಗಿರಲ್ಲ. ಸೊ ಅವರು ಸೆಲ್ಫಾಗಿ ಇದನ್ನು ಬೆಳ್ಕೊಳೋದಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನು ತೋರಿಸ್ತೀನಿ. ನಮ್ಮ ಅಮ್ಮನೂ ಇಲ್ಲೇ ಇದ್ದಾರೆ. ಸೊ ಅವರಿಗೆ ವಿಡಿಯೋಗೆ ಅವರು ಕಾಣಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. ಸೊ ಯಾವಾಗ ಅದೃಷ್ಟ ಬರುತ್ತೆ ಅಂತ ನೋಡ್ತೀನಿ. ಸೊ ಫಸ್ಟ್ ಅವ್ರು ಏನೇನು ಬೆಳೆದಿದ್ದಾರೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಎಲ್ಲಿಂದ ತೋರಿಸ್ತೀನಿ ನಿಮಗೆ, ಬದನೆಕಾಯಿಂದ ತೋರಿಸ್ತೀನಿ. ಬದನೆಕಾಯಿ ನೋಡಿ. ಸೊ ಏನೆಲ್ಲ ಇದೆ ಅಂತ ಹೇಳಿದರೆ, ನಮ್ಮಮ್ಮನ ಮಿನಿ ತೋಟ, ತರಕಾರಿ ತೋಟ ಅಂತ ಹೇಳ್ತಾರಲ್ಲ, ಸೊ ಹಾಗೆ. ಸೊ ನೋಡಿ, ಚೆನ್ನಾಗಿದೆ ಅಲ್ಲ. ಸೊ ನನಗೆ ಎಣ್ಗಾಯಿ ಚಟ್ನಿ ಅಂತ ಹೇಳಿ, ನಮ್ಮ ಸೈಡು ಬದನೆಕಾಯಿ ಚಟ್ನಿ ಅಂತ ಹೇಳ್ತಾರೆ. ಸೊ ಅದು ನನಗೆ ತುಂಬ ಸ್ಪೆಷಲ್. ಬದನೆಕಾಯಿ ಬಜ್ಜಿ ಆ್ಯಂಡ್ ರೊಟ್ಟಿ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ಸೊ ನೆಕ್ಸ್ಟು ಬನಾನಾ. ಆಲ್ಮೋಸ್ಟ್ ಆಗಿ ಅಡಿಕೆ ತೋಟದಲ್ಲಿ ಬಾಳೆನೇ ಬೆಳಿತೀವಿ. ಬಿಕಾಸ್ ಗಿಡ ಚಿಕ್ಕದಿರಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ನೆರಳಿರಲಿ, ತಂಪಲಿರಲಿ ಅಂತ ಹೇಳಿ ಹಾಕ್ತಾರೆ. ಸೊ ನೆಕ್ಸ್ಟ್ ಹಾಗಲಕಾಯಲ್ಲಿ ಇದು ಹಾಗಲಕಾಯಿ ಬಳ್ಳಿ. ಸೊ ಇದರಲ್ಲಿ ಹಾಗಲಕಾಯಿ ಬಿಟ್ಟಿಲ್ಲ ಅನಿಸುತ್ತೆ ಈ ಗಿಡದಲ್ಲಿ, ಬಟ್ ನೋಡೋಣ ಯಾವ ಗಿಡದಲ್ಲಿ ಇದೆ ಅಂತ ಹೇಳಿ. ನಮ್ಮಮ್ಮ ನೋಡಿ ಅಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲ ಅಂತ ಹೇಳಿದಕ್ಕೆ, ಯಾಕಂದರೆ ಅವ್ರು ಬೆಳೆದಿರೋದಲ್ವ, ಸೊ ಹಾಗಾಗಿ. ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ, ನೀವು ಹೇಳಬೇಕು ಅದೇನು ಅಂತ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ನೋಡಿ ಫಸ್ಟ್, ಸೊ ಏನಿದು, ಸೊ ಗೊತ್ತಾಗ್ತಾ ಇಲ್ಲಲ್ಲ, ಹತ್ತಿರ ಬರ್ತೀನಿ ನೋಡಿ. ಸೊ ಆಲ್ಮೋಸ್ಟ್ ಆಗಿ ಇದು ಗೊತ್ತಿರಬಹುದು ಅನಿಸುತ್ತೆ ಎಲ್ರಿಗೂ. ಬಸಳೆ ಅಂತ ಹೇಳ್ತಾರೆ ನಮ್ಮ ಸೈಡದು, ಬಸಳೆ ಸೊಪ್ಪು ಅಂತ ಹೇಳಿ. ಸೊ ನಮ್ಮ ಮನೇಲಿ ಈ ಸಲ ಹೈಯೆಸ್ಟ್
ಜಾಸ್ತಿ ಬೆಳೆದ್ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಗಿ ಬಸಳೆ ಸೊಪ್ಪು ದೇಹಕ್ಕೂ ಒಳ್ಳೆಯದು ಅಂತ ಹೇಳಿ ಸೊ ಅದೊಂದು ಬೆಳೆದಿದ್ದಾರೆ. ಇನ್ನೊಂದು ನನಗೆ ಅದು ತುಂಬ ಫೇವ್ರೇಟು, ನನಗೆ ಅದು ತುಂಬ ಇಷ್ಟ. ಅದರ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಆ ಥರ ಎಲ್ಲ ಇಷ್ಟ. ಸೊ ಅದನ್ನು ಯಾವ ಥರ ಮಾಡ್ತಾರೆ, ಆ ರೆಸಿಪಿ ಯಾವ ಥರ ಮಾಡ್ತಾರೆ ಅಂತ ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೀನಿ. ನಂಗೆ ಬರಲ್ಲ, ನಮ್ಮಮ್ಮ ಮಾಡಬೇಕಷ್ಟೆ. ಸೊ ಅವ್ರು ಮಾಡಿದಾಗ ನಾನಿಲ್ಲಿದ್ದರೆ ತೋರಿಸ್ಬೋದು. ಸೊ ನೆಕ್ಸ್ಟು ಇನ್ನೋಡು ಜಾಸ್ತಿ ಬದನೆಕಾಯಿ ಗಿಡಗಳಿದ್ದಾವೆ. ಸೊ ಇಲ್ಲೂ ನೋಡ್ಬೋದು ನೀವು, ಜಾಸ್ತಿ ಬದನೆಕಾಯಿ ಗಿಡ ಇದೆ. ಅದ್ರ ಜೊತೆಗೆಲ್ಲ ಈ ಥರ ಫ್ಲವರ್ ಗಿಡಗಳನ್ನ, ಇದನ್ನು ನಾವು ತಾವರೆ ಹೂವು ಅಂತ ಹೇಳ್ತೀವಿ. ಸೊ ನೀವೇನು ಹೇಳ್ತೀರಾ, ಡೇರೆ, ಕೆಲವೊಂದು ಕಡೆ ಎಲ್ಲ ಡೇರೆ ಅಂತ ಹೇಳ್ತಾರೆ, ಡೇರೆ ಹೂವು ಅಂತ ಹೇಳಿ. ಸೊ ಈ ಥರ ಚೆನ್ನಾಗಿದೆ ಅಲ್ಲ. ಸೊ ನಾವೆಲ್ಲ ಚಿಕ್ಕಕ್ಕಿರ್ಬೇಕಾದ್ರೆ ಇದನ್ನು ಸ್ಕೂಲ್ 2 ಜಡೆ ಹಾಕ್ಕೊಂಡು ಹೋಗ್ತಾಯಿದ್ವಿ. ಸೊ ಆವಾಗ ಅದನ್ನು ಇದು ಆ ಕಡೆ ಒಂದು ಈ ಕಡೆ ಒಂದು ಮುಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಆ ಥರ ಎಲ್ಲ ಮುಡ್ಕೊಂಡು ಹೋಗಲ್ಲ. ಆ್ಯಂಡು ನೆಕ್ಸ್ಟು ನಮ್ಮ ಕಡೆ ಸ್ಪೆಷಲ್ ಏನು ಅಂತ ಹೇಳಿದ್ರೆ ತೊಂಡೆಕಾಯಿ ಇರುತ್ತೆ ಅಲ್ಲ, ಅದನ್ನು ಇದು ಒಂದು ಚಪ್ರ ಹಾಕಿ ಅದನ್ನು ಆ ಥರ ಬೆಳಿತಾರೆ. ನಮ್ಮಮ್ಮಂಗೆ ತರಕಾರಿ ಮಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಅವರು ಸೆಲ್ಫಾಗಿ ಬೆಳ್ಕೊಳ್ಳೋದು ಆ ಥರ. ನಮ್ಮಮ್ಮ ಮಾತಾಡ್ತಾ ಇದ್ದಾರೆ, ಅವರು ವೀಡಿಯೋಕ್ಕೆ ಬರೋದು ಇಷ್ಟಪಡಲ್ಲ, ಬಟ್ ಅವ್ರನ್ನ ಸ್ಪೆಷಲ್ಲಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇವತ್ತು ಬೇಡ ಅಂತೇಳಿ ಅವ್ರು ಹೇಳ್ತಿರ್ತಾರೆ. ಸೊ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ಯಾಕೆ ಮಾಡೋಣ ಅಲ್ವಾ. ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ತೊಂಡೆ. ಸೊ ನಮ್ಮ ತೋಟದ ವ್ಯೂವ್ನ ನೋಡ್ತೀರಾ. ಸೊ ಇದೇ ತೊಂಡೆ ಬಳ್ಳಿ, ತೊಂಡೆಕಾಯಿ ಅಂತ ಹೇಳಿದ್ನಲ್ಲ ಈಗ ಜಸ್ಟು. ಸೊ ತೊಂಡೆಕಾಯಿ ಬಳ್ಳಿ ಅಂತ ಹೇಳಿ. ಸೊ ಇದು ನೋಡಿ ಯಾವ ಥರ ಬಂದಿದೆಯಲ್ಲ, ತುಂಬ ಚೆನ್ನಾಗಿದೆ. ಸೊ ನನಗೆ ಇದ್ರ ಪಲ್ಯ ಅಂತ ಹೇಳಿದ್ರು ಇದು ಇಷ್ಟ ನನಗೆ. ಇದರಲ್ಲಿ ತುಂಬ ರೆಸಿಪಿ ಮಾಡ್ತಾರೆ, ವೆರೈಟೀಸ್ ಎಲ್ಲ ಮಾಡ್ತಾರೆ. ಸೊ ಈ ಥರ ತುಂಬ ಬೆಳೆದಿದ್ದಾರೆ. ನಮ್ಮಲ್ಲಿ ಆಲ್ಮೋಸ್ಟಾಗಿ ತರಕಾರಿಗಳನ್ನ ಅಂಗಡೀಲಿ ತೊಗೊಳೋದಕ್ಕಿಂತ ಮನೇಲಿ ಬೆಳೆಯೋದೇ ಜಾಸ್ತಿ. ಸೊ ನಮ್ಮಮ್ಮ ಅಂಗಡೀಲಿ ತೊಗೊಂಡು ತಿನ್ನೋದು ಅದೆಲ್ಲ ಇಷ್ಟಪಡಲ್ಲ ಅವರು. ಸೊ ಆಲ್ಮೋಸ್ಟಾಗಿ ಮನೇಲೇ ಬೆಳ್ಕೊತಾರೆ. ಅಯ್ಯೋ ನನಗೆ ಹತ್ತೋಕ್ಕೆ ಆಗ್ತಾಯಿಲ್ಲ. ಸೊ ನೋಡಿ ಈ ಥರ ಚಪ್ರ ಮಾಡಿರ್ತಾರೆ. ಅದನ್ನು ನಮ್ಮಮ್ಮ ಮಕ್ಕಳು ಥರ ಕೇರ್ ಮಾಡ್ತಾರೆ, ಒಂದೊಂದು ತರಕಾರಿನೂ ಕೂಡ. ಸೊ ಈ ಥರ ಬೆಳೆದಿದ್ದಾರೆ, ಚೆನ್ನಾಗಿದೆ. ಸೊ ನಾವೆಲ್ಲ ಇದನ್ನು ಮಿಡಿ ಅಂತ ಹೇಳ್ತೀವಿ, ಚಿಕ್ಕದು. ಸೊ ಅದನ್ನೆಲ್ಲ ತಿಂತೀವಿ. ಆ್ಯಂಡ್ ಇನ್ನೊಂದು ಬಸಳೆ ಸೊಪ್ಪು ಅಷ್ಟೇ, ಮಧ್ಯದಲ್ಲಿ ಏನೋ ಹಾಕಿದ್ದಾರೆ. ಎಲ್ಲ ನೋಡಿದ್ರೆ ಎಲ್ಲ ಅಡಿಕೆ ಮರದ ಹತ್ರನೂ ಕೂಡ ಬಸಳೆ ಸೊಪ್ಪನ್ನು ಹಾಕಿದ್ದಾರೆ. ಮಿಸ್ ಮಾಡಿದೆ, ಇಷ್ಟ. ಇನ್ನೊಂದು ಇದೇನು ಅಂತ ಹೇಳಿದರೆ ಡ್ರ್ಯಾಗನ್ ಫ್ರೂಟ್. ಸೊ ಅದ್ರದ್ದು ಗಿಡ. ಸೊ ಅದನ್ನು ಲಾಸ್ಟ್ ಟೈಮ್ ಯಾರ ಹತ್ರನೂ ತರಿಸ್ಕೊಂಡು ಆ ಗಿಡನ ನಟ್ಟಿದ್ದಾರೆ. ಇನ್ನೂ ಯಾವುದೇ ಬಂದಿಲ್ಲ ಫ್ರೂಟ್ಸ್, ಅದು ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ಮಾಡಿರೋದು ಇದು. ನೋಡಿ ಬಸಳೆ ಸೊಪ್ಪಿಂದು, ನಾನು ಹೇಳಿದ್ನಲ್ಲ ಜಾಸ್ತಿ ಬಸಳೆ ಸೊಪ್ಪನ್ನೇ ನಮ್ಮಮ್ಮ ಬೆಳೆದಿರೋದು. ಬಿಕಾಸ್ ಅದು ಆ ತರಕಾರಿನೇ ತುಂಬ ಇಷ್ಟ ನಮ್ಮಲ್ಲಿ. ಆ್ಯಂಡ್ ಇನ್ನೊಂದು ಹರ್ಗೆ, ನಾವು ಹರಿವೆ ಸೊಪ್ಪು ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ಸೈಡ್ ಬೆಳೆಯೋದು 2 ವೆರೈಟೀಸು. ಒಂದು ಪಿಂಕ್ ಕಲರು, ಇಲ್ಲೇ ಇದೆ ನೋಡಿ ಈ ಥರ. ಇನ್ನೊಂದು ಈ ಥರ ಗ್ರೀನ್ ಕಲರು. ಎರಡೂ ಬೆಳೀತಾರೆ. ಇದು ಇರಲೇಬೇಕು. ಆ್ಯಂಡ್ ಮಧ್ಯದಲ್ಲಿ ಈ ಥರ ಇದು ಸೌತೆ ಬಳ್ಳಿ, ಸೌತೆಕಾಯಿ ಅಂತ ಹೇಳ್ತಾರೆ. ಇಲ್ಲಿ ಪೇಟೆಯಲ್ಲಿ ಸಿಗುತ್ತಲ್ಲ ಆ ಥರ ಸೌತೆಗಿಂತ ಇದು ಡಿಫ್ರೆಂಟು, ಮುಳ್ಳು ಸೌತೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ರುಚಿ. ಇದು ಇವಾಗ ಹೂ ಬಂದಿದೆ. ಗೊತ್ತಿಲ್ಲ ಯಾವಾಗ ಕಾಯಿ ಬರುತ್ತೆ ಅಂತೇಳಿ. ಟೊಮೊಟೊ ಇದೆ, ಟೊಮೊಟೊನೂ ಅಷ್ಟೆ. ಟೊಮೊಟೊ ಎಲ್ಲ ಸಾಂಬಾರು ಮಾಡಿದ್ರು ಕೂಡ ಅದಕ್ಕೆ ಹಾಕಲೇಬೇಕು. ಸೊ ಈಗ ಕಾಯಿ ಬಂದಿದೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು. ಸೊ ಕಾಯಿ ಇದೆ. ಆಲ್ಮೋಸ್ಟಾಗಿ ಮನೇಲಿ ಕುಯ್ಕೊಂಡು ಹೋಗಿ ಇಟ್ಟಿದ್ದಾರೆ ನಮ್ಮಮ್ಮ. ತುಂಬ ಅಂದರೆ ಅದು ಬೆಳೆದ ತಕ್ಷಣ ಅದನ್ನು ತಗೊಂಡೋಗಿ ಇದರಲ್ಲಿ ಮನೆ ಒಳಗೆ ಇಟ್ಟಿರ್ತಾರೆ. ಇದು
ಪೇರ್ಲೆ ಗಿಡ. ಬಿಕಾಸು ಪೇರ್ಲೆ ಹಣ್ಣು ಇದ್ದಾವೆ ನಮ್ಮ ಮನೇಲಿ, ಇವಾಗ ಬಿಟ್ಟಿಲ್ಲ ಅನಿಸುತ್ತೆ, ಎಲ್ಲ ಖಾಲಿಯಾಗಿದೆ. ಬಟ್ ಇದು ನನಗಿಷ್ಟ, ಇದು ಪೇರ್ಲೆ. ಇದನ್ನು ಹಿಂಗೆ ಕುಯ್ಕೊಂಡು ನಮ್ಮಮ್ಮ ನೋಡಿದರೆ ಬೈತಾರಷ್ಟೆ, ಚಿಗುರನ್ನ ಕುಯ್ಬೇಡ ಅಂತೇಳಿ. ಟೊಮೊಟೊ ನೋಡಿ, ಟೊಮೊಟೊ ಹಣ್ಣೆ ಇಲ್ಲಿ ನೋಡಿ, ಇಲ್ಲಿ. ಸೊ ಇದನ್ನು ಬೆಳೆದಿದ್ದಾರೆ. ಒಳ್ಳೇದಲ್ವಾ, ನಾವು ತಿನ್ನೋ ಒಂದು ಐಟಮ್ನ, ತರಕಾರಿನ ನಾವೇ ಬೆಳ್ಕೊಂಡು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಈಗಿನ ರೇಟು ಪ್ರೈಸು ಪೇಟೆಗೆಲ್ಲ ಹೋಗಿ ತೊಗೊಬಂದು ತಿನ್ನೋದು ಕಷ್ಟ. ಆ್ಯಂಡ್ ಇನ್ನೊಂದು ಗೆಣಸು, ಇದು ಎಲ್ಲಿ ಬೆಳೆದಿದೆ ಅಂತ ಗೊತ್ತಾಗ್ತಿಲ್ಲ. ಇದಿಷ್ಟು ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಕಾಣಿಸ್ತಾ ಇದೆಯಲ್ಲ ಗ್ರೀನು, ಫುಲ್ಲು ಗೆಣಸು. ಎಲ್ಲಿ ಇದನ್ನು ಭೂಮಿ ಅಡಿ ಬೆಳೆದಿರುತ್ತಲ್ಲ, ಸೊ ಅದನ್ನ ಕೀಳ್ತಾರೆ, ಅದು ಗೊತ್ತಾಗುತ್ತೆ ಅವ್ರಿಗೆ ಗೆಣಸು ಬಂದಿದೆ ಅಂದ ತಕ್ಷಣ ಅದನ್ನು ಕಿತ್ತು ತಿನ್ನೋದು. ಅದರಲ್ಲೂ ಕೂಡ ತುಂಬ ವೆರೈಟಿ ಹಪ್ಪಳ ಮಾಡ್ತಾರೆ. ಆ್ಯಂಡ್ ಗೆಣಸು ಬೇಯಿಸ್ಕೋದ್ರಿಂದ ಅದನ್ನು ಸಾಂಬಾರು ಮಾಡೋದಾಗಿರ್ಬೋದು. ಆಮೇಲೆ ಅದರಲ್ಲೂ ತುಂಬ ರೆಸಿಪಿ ಇದಾವಪ್ಪ, ಒಂದು ತರಕಾರಿಲಿ ಎಷ್ಟೊಂದು ರೆಸಿಪಿಗಳನ್ನು ಮಾಡ್ತಾರೆ. ಸೊ ಆ ಥರ ನನ್ನ ಮುಖ ನೋಡೋಕ್ಕಾಗ್ತಾಯಿಲ್ಲ, ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಇದು ತುಂಬ ಹೀಟಾಗಿತ್ತು ನನಗೆ ಬಾಡಿ, ಅದಕ್ಕೆ ನಾನು ತಂಪಾಗಲಿ ಅಂತ ಹಾಕಿದ್ದೀನಿ. ಇನ್ನೊಂದು ಪೆಪ್ಪರು, ನೀವು ಕೇಳಿರ್ಬೋದು, ನನ್ನ ನೇಟಿವು ಮಲೆನಾಡಾಗಿರೋದ್ರಿಂದ ಎಲ್ಲ ಅಡಿಕೆ ಮರದಲ್ಲೂ ಕೂಡ ಪೆಪ್ಪರನ್ನು ಬೆಳೆದಿರ್ತಾರೆ. ಇದಿಷ್ಟು ಈ ಮರದಲ್ಲೇ ಫುಲ್ ಇದ್ದಿದ್ದಿಲ್ಲ, ಪ್ರತಿಯೊಂದು ಮರಕ್ಕೂ ಕೂಡ ಇದೇ ಥರನೇ ಹಾಕಿರ್ತಾರೆ, ಬಳ್ಳಿಗಳನ್ನ ಹಾಕಿರ್ತಾರೆ. ಬಿಕಾಸ್ ಅದಕ್ಕೂ ನೀರು ಹಾಕಿದಾಗ, ಗೊಬ್ಬರ ಹಾಕಿದಾಗ ಅದು ಕೂಡ ಚೆನ್ನಾಗಿ ಚಿಗುರುತ್ತೆ ಅಂತ ಹೇಳಿ. ಸೊ ಅದು ಕಾಯಿ ಬಂದಿದೆ, ಮೇಲಿದೆ ಅನಿಸ್ತಾ, ಇಲ್ಲಿದೆ. ಸೊ ಇದು ಒಳ್ಳೇದಲ್ವಾ, ಹೆಲ್ದಿಗೆಲ್ಲ ತುಂಬ ಒಳ್ಳೆಯದು. ಬಟ್ಟು ಕಾಣಿಸ್ತಾ ಇಲ್ಲ ಇದು. ಸೊ ಹಣ್ಣಾಗಿದೆ, ಕುಯ್ಯೋ ಸೀಸನ್ ಇದು, ಆಲ್ಮೋಸ್ಟಿಗೆ ಕುಯ್ದು ಬಿಟ್ಟಿದ್ದಾರೆ ಎಲ್ಲ. ಸೊ ಹಾಗಾಗಿ ತೆಳು ಅಲ್ಲೊಂದು ಇಲ್ಲೊಂದು ಬಿಟ್ಕೊಂಡಿರುತ್ತಲ್ಲ, ಸೊ ಅದು ಕಾಣಿಸುತ್ತೆ. ಇಲ್ಲೆಲ್ಲೋ ಕೆಳಗಡೆ ಒಂದು ಹೂವಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಯಾಕಂದರೆ ಆಲ್ಮೋಸ್ಟಾಗಿ ಇದು ಕೊಯ್ಲು ಆಗಿಬಿಟ್ಟಿದೆ, ಇದು ಕೊಯ್ಲು ಅಂತ ಹೇಳ್ತೀವಿ. ಸೊ ಅದು ಆಲ್ಮೋಸ್ಟಾಗಿ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಕುಯ್ಬೇಕಾದಾಗ ಕೆಲವೊಂದು ಚಿಗುರು ಇರುತ್ತೆ, ಬೆಳೆದಿರಲ್ಲ. ಸೊ ಅದನ್ನು ಹಾಗೆ ಬಿಟ್ಟಿರ್ತಾರೆ. ಸೊ ನೆಕ್ಸ್ಟು ಅದನ್ನು ಕೊಯ್ತಾರೆ, ಅದು ಬೆಳೆದ್ಮೇಲೆ ಕೊಯ್ತಾರೆ. ಪ್ರತಿಯೊಂದು ಅಡಿಕೆ ಮರದಲ್ಲೂ ಕೂಡ ಅದನ್ನ ಬೆಳೆದಿರ್ತಾರೆ. ಸೊ ಡಬಲ್ ಬೆಳೆ ಆಗಬೇಕಲ್ಲ. ಈಗ ಒಂದೊಂದು ಟೈಮು ಅಡಿಕೆ ಬಂದಿರಲ್ಲ, ರೋಗ ಬಂದಿರುತ್ತೆ. ಸೊ ಅಟ್ಲೀಸ್ಟ್ ಅದರಲ್ಲಾದರೂ ಮಾಡೋದ್ರಿಂದ ಸರಿ ಆಗುತ್ತೆ ಅಂತ. ನಮ್ಮ ಮನೆಗೆ ಯಾರೋ ಬಂದರು ಅನಿಸುತ್ತೆ, ಯಾರು ಅಂತ ಗೊತ್ತಿಲ್ಲ. ನಮ್ಮಮ್ಮ ಇಲ್ಲೇ ಇದ್ದಾರೆ. ಸೊ ತೋಟದಲ್ಲಿ ನಾವು ದೇವ್ರ ಪೂಜೆಗೆಲ್ಲ ಹೂ ಬೇಕಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಕಡೆನೂ ದಾಸವಾಳ. ಸೊ ನನ್ನ ಫೇವ್ರೇಟ್ ಇದು ದಾಸವಾಳ. ಇದರಲ್ಲೂ ತುಂಬ ರೆಸಿಪಿಗಳನ್ನು ಮಾಡ್ತಾರೆ. ದೋಸೆ ಮಾಡ್ತಾರೆ ಆ್ಯಂಡ್ ಕಡುಬು ಮಾಡ್ತಾರೆ. ಸೊ ಟೈಮ್ ಇದ್ದಾಗ ತೋರಿಸ್ಬೋದಿತ್ತು, ಬಟ್ ನಾನಿರೋದು ಬೆಂಗಳೂರು ಅಲ್ಲ, ಬೆಂಗಳೂರಿಂದ ಬರೋದೇ ನನ್ನ ಮನೆಗೆ ಅಪರೂಪಕ್ಕೆ. ಸೊ ಹಾಗಾಗಿ ತೋರ್ಸೋಕ್ಕಾಗಲ್ಲ. ನಾನು ಫ್ರೀಯಾಗಿ ಬಂದರೆ ನಮ್ಮಮ್ಮ ಬ್ಯುಸಿ ಇರ್ತಾರೆ, ಅದು ಇದು ಕೆಲಸ, ಸ್ವಲ್ಪ ನಾವು ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಫುಲ್ ಬ್ಯುಸಿ ಇರ್ತಾರೆ, ಆಗೋದೇ ಇಲ್ಲ. ಸೊ ನೆಕ್ಸ್ಟು ಬಾಳೆ. ಆಲ್ಮೋಸ್ಟಾಗಿ ಎಲ್ಲ ತೋಟದಲ್ಲೂ ಕೂಡ ಈ ಥರ ಬಾಳೆ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ತೋಟದಲ್ಲಿ ಮೊದಲು ಇಲ್ಲಿ ನಾವು ತೋಟ ಹಾಕಿರಲಿಲ್ಲ. ಸೊ ಗೇರ್ ನಟ್ಟಿದ್ವಿ. ಗೇರ್ ಗೊತ್ತು, ಗೇರ್ ಬೀಜ ಅಂತ, ಗೇರ್ ಹಣ್ಣು ಅಂತ ಹೇಳ್ತೀವಿ. ಸೊ ಈ ಥರ ಇದು ಗೇರ್ ಮರ, ಗೇರ್ ಬೀಜ ಎಲ್ಲ ಬರುತ್ತಲ್ಲ, ಗೋಡಂಬಿ ಮರ.
ಸೊ ಇದು ಮಿಸ್ ಆಗಿ ಒಂದಿದೆ. ಸೊ ಇದು ಏನು ಅಂತ ಹೇಳಿ, ಇದು ಅಡಿಕೆದು ಸಿಗತ್ತಲ್ಲ, ಇದರಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಜಾರು ಬಂಡಿ ಎಲ್ಲ ಆಡ್ತಾಯಿದ್ವಿ. ಸೊ ಇದನ್ನೇ ಇವಾಗ ನಾವು ಒಲೆಗೆ ಬೆಂಕಿ ಒಟ್ಟೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಒಣಗಿದ ಮೇಲೆ ಒಣಗಿಸಿ ಮಳೆಗಾಲದಲ್ಲೆಲ್ಲ ಯೂಸ್ ಮಾಡಬೇಕಲ್ಲ ನಾವು, ಸ್ನಾನ ಮಾಡಲಿಕ್ಕೆ ಗೀಝರ್ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ, ಯೂಸ್ ಮಾಡಲ್ಲ. ಸೊ ಸೌದೆ ಒಲೆನೇ ಯೂಸ್ ಮಾಡೋದು. ಸೊ ಹಾಗಾಗಿ ಈ ಥರ ಇದನ್ನೆಲ್ಲ ಇಟ್ಕೊಂಡು ಬೆಂಕಿ ಹಚ್ಚಕ್ಕೆ ಯೂಸ್ ಆಗುತ್ತೆ. ಸೊ ಇದು ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಗೊತ್ತಿರಬಹುದೇನೋ. ಸೊ ಎಲ್ಲ ಕಡೆನೂ ಈ ಥರ ಒಂದೊಂದು ಗಿಡ ನೆಟ್ಟಿದ್ದಾರೆ, ಬಟ್ ಇದೇನು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ನನಗಂತೂ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ನಮ್ಮ ಅಮ್ಮಂಗೆ ಗೊತ್ತಿರಬಹುದು, ನಮ್ಮ ಅಪ್ಪಂಗೆ ಗೊತ್ತಿರಬಹುದು. ಸೊ ನಂಗೆ ಗೊತ್ತಿಲ್ಲ, ಅವ್ರು ನೆಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರಿಂದ ಏನು ಯೂಸ್ ಇದೆ ಅಂತ ಹೇಳಿ. ಸೊ ನೆಕ್ಸ್ಟು ಇಲ್ಲಿ ಏನು ಗೊತ್ತಾ, ಸ್ವಲ್ಪ ಮುಳ್ಳು ಜಾಸ್ತಿ ಈ ಕಡೆ ಸೈಡ್ ಬಂದರೆ. ಸೊ ಇದು ನಾನಿರೋದು ಈಗ ಮೇಲ್ಗಡೆ ತೋಟದಲ್ಲಿ, ಇದಿಷ್ಟು ನೋಡ್ತಾ ಇದ್ದೀರಾ, ಇದಿಷ್ಟು ಮೇಲ್ಗಡೆ ತೋಟ. ಇವಾಗ ನಾನು ಕೆಳಗಡೆ ತೋಟ, ಇಲ್ಲಿ ಜಾಸ್ತಿ ತೋಟ ಹಾಕಿಲ್ಲ. ಸೊ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಜಾಗ ಎಲ್ಲ ಬೇಕಲ್ಲ, ಅಷ್ಟು ಜಾಗನೂ ತೋಟ ಹಾಕ್ಕೊಂಡ್ಬಿಟ್ರೆ ಬೇರೆ ಎಲ್ಲದ ಬೆಳೆಯೋದಕ್ಕೆ ಬೇಕಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿದ್ದಾರೆ. ಸೊ ಇನ್ನೊಂದು ಎಲ್ರಿಗೂ ತುಂಬ ಇಷ್ಟ, ಇದು ಏನಂತ ತೋರಿಸ್ಲಾ. ಸೊ ಈ ಫ್ರೂಟ್ಸ್ ಅಂದರೆ, ಈ ಮರ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಏನಂತ ಹೇಳಿದರೆ ಮ್ಯಾಂಗೋ ಟ್ರೀ. ಸೊ ನೋಡಿ ಮ್ಯಾಂಗೋ. ಸೊ ಇದು ಆಲ್ಮೋಸ್ಟ್ ಆಗಿ ನಮ್ಮ ಮನೇಲಿ ತುಂಬ ಇದೆ ಮ್ಯಾಂಗೋ. ಬಟ್ಟು ಲಾಸ್ಟ್ ಟೈಮ್ ಒಂದು ರಾಶಿಗಟ್ಟಲೆ ಬಂದಿತ್ತು. ನಮ್ಮಪ್ಪ ಇದನ್ನೆಲ್ಲ ಒಂದು ಚೀಲಕ್ಕೆಲ್ಲ ತುಂಬಿ ಅಂಗಡಿಗೆಲ್ಲ ಕೊಟ್ಟಿದ್ರು. ಸೊ ಈಗ ಕೊಡೋದಿರಲಿ, ನಮಗೆ ತಿನ್ನೋಕ್ಕೆ ಇಲ್ಲ ಅಷ್ಟು. ಯಾಕಂತ ಹೇಳಿದ್ರೆ ಈ ಸಲ ಜಾಸ್ತಿ ಬಂದಿಲ್ಲ ಇದರಲ್ಲಿ, ಯಾಕೋ ಗೊತ್ತಿಲ್ಲ. ಇದೊಂದೇ ಮರದಲ್ಲಿ ಬಂದಿದೆ. ಸೊ ಇದು ಜಾಸ್ತಿ ಬಿಟ್ಟಿಲ್ಲಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಮೋಸ್ಟ್ಲಿ ಇದಕ್ಕೆ ಮಳೆ ಸರಿಯಾಗಿ ಬರದೇ ಇರೋ ಕಾರಣವೂ ಇರಬಹುದು. ಹಾಗಾಗಿ ಇದು ಕಾಯೆಲ್ಲ ಉದುರೋಗ್ಬಿಟ್ಟಿದೆ. ಹೂವು ಚೆನ್ನಾಗಿ ಬಂದಿತ್ತು, ಬಟ್ಟು ಸೊ ಇದು ಈ ಥರ ಆಗಿರೋದ್ರಿಂದ ಒಂದೊಂದೇ ಕಾಯೆಲ್ಲ ಅಲ್ಲೇ ತೆಳು ಬಂದಿದೆ, ಜಾಸ್ತಿ ಬಂದಿಲ್ಲ. ನಾನು ಹೇಳಿದ್ನಲ್ಲ ಗೇರ್ ಬೀಜದ ಮರ, ಗೋಡಂಬಿ ಮರ ಅಲ್ಲಲ್ಲೇ ಹಾಕಿದ್ದೀವಿ ಅಂತೇಳಿ. ಇದೊಂದು ಅದು ಕಾಣಿಸ್ತಾ ಇದೆಯಲ್ಲ, ಆ ದೊಡ್ಡದಿದೆಯಲ್ಲ ಅದು. ಸೊ ಅದನ್ನು ತೆಗ್ದಿಲ್ಲ, ಇರಲಿ ಬೇಕಾಗತ್ತೆ ಅಂತ ಹೇಳಿ. ಗೋಡಂಬಿ ಎಲ್ಲ ಇದಕ್ಕೂ ಕೆಲವೊಂದು ಸ್ವೀಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ಇಟ್ಕೊಂಡಿದ್ದಾರೆ. ಈ ಹಸಿರು ಹುಲ್ಲಿದೆಯಲ್ಲ, ಇದು ಏನಕ್ಕೆ ಬೆಳೆಸಿದ್ದಾರೆ ಗೊತ್ತಾ? ನಮ್ಮ ಮನೇಲಿ ಹಸುಗಳಿದ್ದಾವೆ. ಸೊ ಅದಕ್ಕೆ ತಿನ್ನೋದಕ್ಕೆ ಬೇಕಲ್ಲ ಹುಲ್ಲು. ಸೊ ಹಾಗಾಗಿ ಅದನ್ನು ಒಂದು ಬೆಳೆಸಿದ್ದಾರೆ. ಆ್ಯಂಡು ಇದು ಆವಾಗಲೇ ಹೇಳಿದ್ನಲ್ಲ, ಹಾಳೆ ಅಡಿಕೆದು. ಸೊ ಇವಾಗ ಇಲ್ಲಿ ಒಣಸಿದ್ದಾರೆ. ಇದು ಫುಲ್ ಕಂಪ್ಲೀಟಾಗಿ ಒಣಗಿದ ಮೇಲೆ ತೊಗೊಂಡು ಹೋಗ್ತಾರೆ. ಇದರಲ್ಲಿ ಇವಾಗ ಕೆಲವೊಂದೆಲ್ಲ ನೋಡಿರ್ಬೋದು ನೀವು, ಪೇಟೆಯಲ್ಲಿ ಗೋಬಿ ತಿನ್ನೋದಾಗಿರ್ಬೋದು, ಊಟಕ್ಕಾಗಿರ್ಬೋದು, ಅಡಿಕೆ, ಅದಕ್ಕೆ ನಾವು ಹೆಣೆ ಅಂತ ಕರಿತೀವಿ. ಅದಕ್ಕೆ ಹೆಣೆ ಅಂತ ಕರೆದ್ರೆ ಅಡಿಕೆ ಹೆಣೆ ಅಂತ ಕರಿತೀವಿ. ಅಂತ ಹೇಳಿದರೆ ಅದರಲ್ಲಿ ಪ್ಲೇಟ್ ಮಾಡೋದಾಗಿರ್ಬೋದು, ಬಟ್ಲು ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ, ತಟ್ಟೆಗಳನ್ನೆಲ್ಲ ಮಾಡ್ತಾರೆ. ಸೊ ಇದು ನಮ್ಮದು ಕೆಳಗಿನ ತೋಟ. ಸೊ ಇಲ್ಲಿ ಸ್ವಲ್ಪ ತಂಪಿದೆ, ಯಾಕಂತ ಹೇಳಿದ್ರೆ ಇವತ್ತು ಸ್ವಲ್ಪ ತಂಪಾಗಿದೆ ಅಂತ ಹೇಳಿದ್ರೆ, ತಣ್ಣಗಿದೆ ಅಂತ ಹೇಳಿದ್ರೆ ನೀರು ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಏಪ್ರಿಲ್, ಮೇ, ಜೂನ್ ಅಂತ ಬಂದರೆ ಮಳೆ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ಜಾಸ್ತಿ ಬಿಸಿಲಲ್ವ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಕಡಿಮೆ ಆಗಬಹುದು ಏನೋ, ಗೊತ್ತಿಲ್ಲ ಈ ವರ್ಷ. ಯಾಕಂದರೆ ನಮ್ಮದು 2 ಬಾವಿ ಇದೆ.
ನೀರಿಗೇನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಇವಾಗ ಗೊತ್ತಿಲ್ಲ. ಇಲ್ಲಿ ಪೇರ್ಲ ಮರ, ನಾವು ಪೇರ್ಲ ಹಣ್ಣು ಅಂತೀವಿ, ಸೀಬೆಕಾಯೋ ಏನೋ ಅಂತ ಹೇಳ್ತಾರೆ ಪೇಟೆದವರು, ಬಟ್ ಗೊತ್ತಿಲ್ಲ. ಸೊ ಇದು ಕಾಣಿಸ್ತಾ ಇದೆಯಲ್ಲ ಫುಲ್ಲು. ಕಾಯಿಲ್ಲ. ಹಾಂ, ಅಲ್ಲೊಂದೆರಡು ಹಣ್ಣಿದೆ, ಮೇಲೆ ಹಣ್ಣಿದ್ದಾವೆ. ಕೀಳಬೇಕು ಅಂದ್ರೆ ನನಗಾಗಲ್ಲ, ನಾನು ಮರ ಹತ್ತುತ್ತೀನಿ, ಬಟ್ಟು ಇವಾಗ ಹತ್ತಲ್ಲ. ಮರ ಹತ್ತೋಕ್ಕೆ ನಂಗೆ ಬರತ್ತೆ. ಸೊ ಇವಾಗ ಬೇಡ, ಯಾಕೋ ಇವಾಗ ನಂಗೆ ತಿನ್ಬೇಕಂತ ಅನಿಸಿಲ್ಲ. ಇದೇನು ಅಂತ ಗೊತ್ತಾಗ್ತಿಲ್ಲ ನನಗೆ. ಹೊಸ ಗಿಡ ನಾನೇ ನೋಡ್ತಿದ್ದೀನಿ, ಇದೇ ಫಸ್ಟ್ ಟೈಮು. ಏನಿರ್ಬೋದು ಇದು, ನಂಗೆ ಗೊತ್ತಿಲ್ಲ ಇದು ಏನು ಅಂತ ಹೇಳಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಒಂಥರ ಕೇತ್ಗೆ ಹೂವು ಅನ್ನೋ ಥರ ಇರುತ್ತಲ್ಲ, ಅದ್ರ ಗಿಡ ನೋಡ್ದಂಗೆ ಆಗ್ತಾಯಿದೆ. ಇಲ್ಲಿಗೆ ನಮ್ಮ ತೋಟ ಎಂಡು. ಆ ಕಡೆ ಇರೋದು ನಮ್ಮ ದೊಡ್ಡಪ್ಪ ಅವ್ರದ್ದು, ಈ ಕಡೆ ಇರೋದು ನಮ್ಮದು. ಸೊ ಇಲ್ಲಿಗೆ ನಮ್ಮದು ಎಂಡ್ ಆಗುತ್ತೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಬೇಕು. ನಮ್ಮ ತೋಟದಲ್ಲಿ ಏನೇನಿದೆ ಅಂತ ತೋರಿಸಿದ್ದೀನಲ್ವಾ, ಸೊ ಹಾಗಾಗಿ. ಸೊ ಇನ್ನೊಂದು, ನಾವು ಕಾಫಿ ಇದೆಯಲ್ಲ, ಕಾಫಿ ಕುಡಿತೀವಲ್ಲ, ಸೊ ಕಾಫಿ ಗಿಡನೂ ನಮ್ಮ ಮನೇಲಿದೆ. ಸೊ ಅದು ಜಾಸ್ತಿ ನಟ್ಟಿಲ್ಲ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ಇದೆ. ನಟ್ಟಿದ್ದೀವೇನೋ ಅದು ಆಗಿಲ್ಲ ಅನಿಸುತ್ತೆ. ಸೊ ಇಲ್ಲಿದೆ. ಆಲ್ಮೋಸ್ಟಾಗಿ ಇದನ್ನು ಕುಯ್ಲಾಗಿದೆ. ಇದು ಎಲ್ಲ ತಗೊಂಡು ಆಲ್ಮೋಸ್ಟಾಗಿ ಒಣಗಿಸಿ ಬೀಜ ಒಣಗಿಸಿ ಅದನ್ನು ಫುಲ್ಲು ಪೌಡ್ರೂ ಮಾಡಾಗಿದೆ ಅನಿಸುತ್ತೆ. ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಕುಯ್ದಿದ್ದೀನಿ. ನಾನು ಲಾಸ್ಟ್ ಟೈಮು ಊರಿಗೆ ಬಂದಾಗ ಇದನ್ನು ಕುಯ್ದು ಒಣಗಿಸಿ ಹೋಗಿದ್ದೆ, ನಾನು ಹೆಲ್ಪ್ ಮಾಡಿದ್ದೆ ನಮ್ಮ ಅಮ್ಮಂಗೆ. ಸೊ ಇದೊಂದು ಗಿಡ ಆಯಿತಾ. ನೆಕ್ಸ್ಟು ಈ ಸಲ ನಮ್ಮ ಮನೇಲಿ ಮಾವಿನಕಾಯಿ ಮಿಡಿ, ಯಾರಿಗಿಷ್ಟ ಆಗಲ್ಲ. ಊಟಕ್ಕೆ ಎಲ್ರಿಗೂ ಅದು ಸ್ಪೆಷಲ್ ಉಪ್ಪಿನಕಾಯಿ, ಪಿಕ್ಕಲ್ ಅಂತ ಹೇಳ್ತಾರಲ್ಲ, ಸೊ ನಾವು ಉಪ್ಪಿನಕಾಯಿ ಅಂತ ಹೇಳ್ತೀವಿ. ಸೊ ಅದು ಮರ ಇದು. ಈ ಸಲ ತುಂಬ ಸಿಕ್ಕಿದೆ. ನಮ್ಮಮ್ಮ ಆಲ್ರೆಡಿ ಉಪ್ಪಿನಕಾಯಿ ಹಾಕಿದ್ದಾರೆ. ಎಲ್ಲ ಮೊನ್ನೆ ಕಿತ್ಕೊಂಡು ಇದೆಲ್ಲ ಹಾಕಿದ್ದಾರೆ. ತುಂಬ ಬಂದಿತ್ತು ಅಂತ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಅಲ್ಲ, ಸ್ವಲ್ಪ ನಮ್ಮ ಮನೆಗಾಗೋಷ್ಟು ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಇದೆ ಆ ಮರದಲ್ಲಿ. ಬಟ್ ಏನು ಪ್ರಾಬ್ಲಮ್ ಅಂದರೆ, ಅಲ್ಲಿ ಲಾಸ್ಟ್ ಎಂಡ್ ಇದೆ ಅಲ್ಲ, ಆ ಎಂಡ್ ಇದೆ ಅಲ್ವಾ, ಸೊ ಅಲ್ಲಿ ಎಂಡಲ್ಲಿ ಚೊಗುಳಿ ಅಂತ ಬರುತ್ತೆ, ಒಂದು ಇರುವೆ ಟೈಪ್ ಅದು. ಸೊ ಅದು ಕಚ್ಚಿದ್ರೆ ಮುಗೀತು. ಅಂದರೆ ಏನು ಸತ್ತೇನು ಹೋಗಲ್ಲ, ಬಟ್ ಇದು ತುಂಬ ಪೇಯ್ನ್ ಆಗುತ್ತೆ. ಸೊ ಹಾಗಾಗಿ ಹತ್ತೋದಕ್ಕೆ ಟ್ರೈ ಮಾಡಿಲ್ಲ ಅದನ್ನು ಮತ್ತೆ ಮೇಲೆ. ಸೊ ಅಷ್ಟಕ್ಕೆ ಬಿಟ್ಟರು. ಅದು ಏನಾಗ್ಬಿಟ್ಟಿದೆ, ಗೋಟ್ ಅಂತ ಇದೆ. ಬೆಳೆದ ಮಾವಿನಕಾಯಿ ಇಷ್ಟೇ ಸೈಜ್ ಇದ್ದಾಗ ಹಾಕಬೇಕು ಅಂತ ಇರುತ್ತೆ ಉಪ್ಪಿನಕಾಯಿ. ಸೊ ಅದಕ್ಕೂ ಮೀರಿ ಆದರೆ ಅದು ಒಳಗಡೆ ಗೋಟ್ ಬಂದಿರುತ್ತೆ, ಅಷ್ಟು ಚೆನ್ನಾಗಾಗಲ್ಲ ಉಪ್ಪಿನಕಾಯಿ. ಸೊ ಹಾಗಾಗಿ ಅದನ್ನು ಅರ್ಧಕ್ಕೆ ಬಿಟ್ಟರು. ಇದು ಯಾವಾಗಲೇ ಹೇಳಿದ್ಮೇಲೆ ಕಾಳು ಮೆಣಸು. ಸೊ ವೀಳ್ಯದೆಲೆನೂ ಇದೆ. ವೀಳ್ಯದೆಲೆ ನಿಮಗೆ ತೋರಿಸಿಲ್ಲ ಅಲ್ಲ. ಸೊ ವೀಳ್ಯದೆಲೆ ನಮ್ಮ ಮನೆ ಹತ್ತಿರ ಏನು ಜಾಸ್ತಿ ಇದೆ. ನನಗೆ ಕನ್ಫ್ಯೂಸ್ ಯಾವುದು ಅಂತ ಹೇಳಿದ್ರೆ, ಕಾಳು ಮೆಣಸು ಕಾಳು ಮೆಣಸಿನ ಎಲೆನೂ ಮತ್ತು ವೀಳ್ಯದೆಲೆನೂ ಒಂದೇ ಥರ ಇರುತ್ತೆ. ಸೊ ಹಾಗಾಗಿ ನಂಗೆ ಕನ್ಫ್ಯೂಸ್ ಆಗುತ್ತೆ. ಮನೆ ಹತ್ತಿರ ಅದೇ ಒಂಥರ ಇದೆ. ಇದೇನು ಅಂತ ಹೇಳಿದ್ರೆ, ಇದು ಏಲಕ್ಕಿನ ಅಥವಾ ಶುಂಠಿನ ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಅದೇನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದು ಒಂದೇ ಥರ ಕಾಣಿಸುತ್ತೆ. ಒಂದು ಏಲಕ್ಕಿ ಗಿಡ ಆಗಿರ್ಬೋದು, ಏಲಕ್ಕಿ ಗಿಡ ಆ್ಯಂಡು ಅರಿಶಿಣದ ಗಿಡ. ಅರಿಶಿಣ ಗೊತ್ತಲ್ಲ, ಪೌಡರ್ ಕಲರ್ ಮಾಡ್ತೀವಲ್ಲ, ಸೊ ಅದ್ರ ಗಿಡನೂ ಇದೇ ಥರ ಇರುತ್ತೆ. ಸೊ ಇದೇನು ಅಂತ ಹೇಳಿದ್ರೆ ಗೆಣಸು ಅಂತ ಹೇಳ್ತೀವಿ. ಸೊ ಅದು ವೈಟ್ ಇರುತ್ತೆ. ಅದು ಒಳಗಡೆ ಇಲ್ಲಿ ಕಾಂಡ ಇದೆಯಲ್ವಾ, ಸೊ ಇಲ್ಲಿ ತೆಗೆದ್ರೆ, ಮಣ್ಣು ಫುಲ್ಲು ಅಗೆದು ತೆಗೆದ್ರೆ
ಅಲ್ಲಿ ಗೆಣಸು ಸಿಗತ್ತೆ. ಸೊ ಆಳದಲ್ಲಿರುತ್ತೆ, ಅದನ್ನು ತೆಗೆದು ತಿಂದರೆ ಚೆನ್ನಾಗಿರ್ತದೆ. ಹಪ್ಪಳ ಸಂಡಿಗೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಬೇಯಿಸ್ಕೊಂಡು ತಿಂದರೆ ಅಂತೂ ತುಂಬ ರುಚಿ ಇರುತ್ತೆ. ಅಂದರೆ ಎಲ್ಲ ತೋಟದ ಮಧ್ಯೆನೂ ಆಲ್ಮೋಸ್ಟ್ ಆಗಿ ಇದಿರುತ್ತೆ. ಯಾವ್ದು ಹೇಳಿ, ಎಳ್ನೀರು. ಜಾಸ್ತಿ ನಟ್ಟಿಲ್ಲ, ಇದು ಹಾಕಿದ್ದಾರೆ, ಸ್ವಲ್ಪ ಕಾಯಿ ಬರ್ತಾ ಇದೆ. ಜಾಸ್ತಿ ಏನು ಕಾಯಿ ಬರ್ತಾ ಇಲ್ಲ. ಇದು ಎಲ್ಲ ತೋಟದ ಮಧ್ಯೆನೂ ನಮ್ಮ ಮನೇಲಿ ಹಸುಗಳಿರೋದ್ರಿಂದ ದನಗಳಿಗೆ ಬೇಕಲ್ಲ ತಿನ್ನೋದಕ್ಕೆ, ಅದನ್ನು ಹಾಕಿದ್ದಾರೆ. ಚಪ್ಪಲಿ ಹಾಕ್ಕೊಂಬಂದಿಲ್ಲ, ಬರಿಗಾಲಲ್ಲಿ ಬಂದಿದ್ದೀನಿ. ಸೊ ಹಂಗಾಗಿ ಕಾಲು ಇದಾಗ್ತಿದೆ, ಮುಳ್ಳಿದೆ. ಮುಳ್ಳು ಗೊತ್ತಲ್ಲ, ಚುಚ್ಚುತ್ತೆ. ನಾಚಿಕೆ ಮುಳ್ಳು ಅಂತೇಳಿ, ಅದನ್ನು ಮುಟ್ಟಿದರೆ ಮುನಿ ಅಂತ ಹೇಳ್ತಿರಲ್ಲ, ಸೊ ಅದು ತುಂಬ ಚುಚ್ಚುತ್ತೆ. ಅದು ಎಲ್ಲ ಕಡೆ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಕಾಫಿ ಗಿಡ ಹಾಕಿದ್ದಾರೆ. ಅಡಿಕೆ ಇದು ಬಂದಿದೆ ನೋಡಿ. ನನಗೆ ಇದು ನೋಡೋದೇ ಒಂಥರ ಖುಷಿ, ಗೊತ್ತಾ. ಇದು ತೆನೆ ಹಿಂಗಾರ ಹೊಡೆಯೋದು ಅಂತ ಹಿಂಗಾರ ಹೊಡೆದಿದೆ ಅಂತ ಹೇಳ್ತೀವಿ ನಾವು. ಸೊ ಆ ಥರ ಹೊಡೆದು ಅದು ನೋಡೋದೇ ಒಂಥರ ಖುಷಿ. ಸೊ ನೆಕ್ಸ್ಟು ಕೆಸ್ವಿನ ಸೊಪ್ಪಿನ ಎಲೆ ನಿಮಗೆ ತೋರಿಸ್ಬೇಕು. ನನ್ನ ಫೇವ್ರೆಟ್ಟು ಪಲ್ಯ, ಅದು ರೆಸಿಪಿ. ಸೊ ಇದರಲ್ಲಿ ನಾವು ಕೆಸ್ವಿನ ಸೊಪ್ಪಿನ ಪಲ್ಯ, ಅನ್ನ ನನ್ನ ಫೇವ್ರೆಟ್ ಇದು. ಇದನ್ನು ಕುಯ್ದು ಪಲ್ಯ ಮಾಡ್ತಾರೆ. ಸೊ ನನಗಂತೂ ತುಂಬ ಫೇವ್ರೆಟ್ ಅದು. ಸೊ ನೆಕ್ಸ್ಟ್ ಇನ್ನೇನಿದೆ ಅಂತ ತೋರಿಸ್ತೀನಿ. ನೋಡಿ, ಖುಷಿ ಅನ್ನಿಸ್ತಾ ಇದೆಯಾ, ಬೇಜಾರಾಗ್ತಿದೆಯಾ? ಸೊ ನೆಕ್ಸ್ಟು ಇದು ಬಾವಿ ಇದೆ ನಮ್ಮದು. ಇದು ಆ್ಯಕ್ಚುಲಿ ಮೊದಲು ಬಾವಿನೇ ಆಗಿತ್ತು, ಇವಾಗ ಒಂಥರ ಇದು ಮಾಡಿದ್ದಾರೆ. ಅಯ್ಯೋ, ಬಿದ್ದುಬಿಟ್ರೆ ಆಮೇಲೆ ಕತೆ. ಇಲ್ಲೇನು ಗೊತ್ತಾ, ಹಾವಿರುತ್ತೆ, ಅದೇ ನಂಗೆ ಭಯ ಇಲ್ಲಿ ಬರೋದಕ್ಕೆ. ಹಾವು ಅಂತ ಹೇಳಿದ್ರೆ ಗೊತ್ತಿಲ್ಲ ಎಲ್ಲಿದೆಯೋ ಏನೋ ಅಂತ. ಕಾಣಿಸ್ತಾ ಇದೆಯಲ್ಲ, ಆ ಕಡೆಯಿಂದ ತೋರಿಸ್ತೀನಿ. ನೀರಿದೆ ಆ್ಯಕ್ಚುಲಿ ಇದರಲ್ಲಿ. ಮೇ ಜೂನ್ ಅನ್ನೋ ಅಷ್ಟರಲ್ಲಿ ನೀರು ಕಡಿಮೆ ಆಗುತ್ತೆ. ಸೊ ಇವಾಗೇನೋ ಪರವಾಗಿಲ್ಲ, ಬಟ್ ಮನೆ ಯೂಸಿಗಲ್ಲ, ಇದನ್ನು ತೋಟದ ಯೂಸ್ ಮಾಡ್ತಾರೆ. ಅಯ್ಯೋ, ಮೊಬೈಲ್ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಅಂತ ಭಯ ಅಷ್ಟೇ. ಸೊ ಮತ್ತೇನೂ ಇಲ್ಲ ಪ್ರಾಬ್ಲಮ್ಮು. ಇನ್ನೊಂದು, ಇಲ್ಲಿ ಹಾವುಗಳಿರೋದು ಜಾಸ್ತಿ ಈ ಬಾವಿಲಿ. ನೀರಾಳೆ ಹಾವು ಅಂತ ಹೇಳ್ತೀವಿ, ನೀರಿನಲ್ಲೇ ಇರ್ತದೆ ಹಾವು. ಸೊ ಹಾಗಾಗಿ ಸೊ ಮೋಟ್ರೆಲ್ಲ ಹಾಕಿದ್ದಾರೆ. ಸುಮ್ಮನೆ ಯಾಕೆ ರಿಸ್ಕ್, ದೂರ ಹೋಗ್ಬಿಡೋಣ. ಯಾಕೋ ಭಯ ಆಗುತ್ತಪ್ಪ ನನಗೆ, ಈ ಬಾವಿ ಹತ್ತಿರ ಬಂದ್ರೇ ಭಯ ಆಗುತ್ತೆ. ಬಿಕಾಸ್ ಇದು ಬಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಾವಿದ್ರೆ ಕಚ್ಚುತ್ತೆ, ಇನ್ನೊಂದು ಮುಳುಗೋಗ್ತೀನಿ, ಇನ್ನೊಂದು ಒಂದು ವೇಳೆ ಬದುಕಿದ್ರೆ ಇಲ್ಲಿ ಮೆಟ್ಲಿದೆಯಲ್ಲ ಈ ಕಡೆ ಸೈಡು, ಇಲ್ಲಿ ಆ ಮೆಟ್ಲಿಂದ ಇಳಿದು ಬರೋದಷ್ಟೆ. ಹಂಗೋಗಿ ಬರೋದು. ಇನ್ನೊಂದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಆ್ಯಂಡ್ ಆಯುರ್ವೇದಿಕ್ಗೆಲ್ಲ ಯೂಸ್ ಮಾಡ್ತಾರೆ. ಯಾವುದು ಹೇಳಿ, ಒಂದೆಲಗ ಅಂತ ಕರಿತೀವಿ. ಸೊ ಅದು ಇದೆ. ಅಂದರೆ ಅದು ಆಟೋಮೆಟಿಕ್ಲಿ ತೋಟದಲ್ಲಿ ಹಾಗೆ ಬೆಳ್ಕೊಳತ್ತೆ. ಅದಕ್ಕೇನು ಬೆಳೆಸಬೇಕು ಅಂತೇಳಿ ಆ ಥರದ್ದೇನಿಲ್ಲ. ತೋಟದಲ್ಲಿ ಕಳೆ ಅಂತ ಕೇಳ್ತಾರೆ ನಮ್ಮಲ್ಲಿ. ಸೊ ಅದು ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಬಟ್ ನಮ್ಮಮ್ಮ ಆವಾಗವಾಗ ಅದನ್ನು ಚಟ್ನಿ ಯೂಸ್ ಮಾಡ್ತಾರೆ. ಸೊ ಇದು ಇಲ್ಲಿದೆ ಅಲ್ಲ. ಸೊ ಇದು ಇದು ನನ್ನ ಫೇವ್ರೆಟ್. ನನಗಿದ್ರ ಚಟ್ನಿ ಅಂದರೆ ತುಂಬ ಇಷ್ಟ. ಸೊ ಈ ಕಡೆ ನಮ್ಮ ತೋಟ ಎಂಡು, ಆ ಕಡೆ ಮನೆ ಬೇರೆಯವ್ರದ್ದು. ಸೊ ಇಷ್ಟ ನಮ್ಮ ತೋಟದಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತಲ್ಲ ಕಂಪ್ಲೀಟಾಗಿ. ಸೊ ನಿಮ್ಮ ಮನೇಲಿ ಏನಿದೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು ನಾನು ತೋರಿಸಿರೋದ್ರಲ್ಲಿ ಅಂತೇಳಿ ನೀವು ಕಮೆಂಟ್ ಮಾಡಬೇಕು. ಅಯ್ಯೋ, ಇವಾಗ ಹೋಗೋದೇ ದಾರಿ ಗೊತ್ತಾಗ್ತಿಲ್ಲ. ನನಗೆ ಬರ್ದೇ ತುಂಬ ದಿನ ಆಯಿತಾ, ಎಲ್ಲಿ ಹೋಗೋದಕ್ಕೂ ಭಯ. ಏನಂದರೆ ಹಾವುಗಳಿರುತ್ತೆ. ಅಪ್ಪ,
ಅಯ್ಯೋ, ನಾನು ಮನುಷ್ಯರಿಗೆ ಎದುರುತ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಹಾವಿಗಂತೂ ತುಂಬ ಎದುರ್ತೀನಿ. ಸೊ ಭಯ ಆಗ್ತಾ ಇರುತ್ತಲ್ಲ, ಯಾರಿಗೆ ತಾನೇ ಭಯ ಆಗಲ್ಲ ಹಾವು ಅಂತ ಹೇಳಿದ್ರೆ ಭಯ ಆಗ್ತಿರುತ್ತೆ. ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಅಲ್ಲೊಂದು ನಿಂಬೆಹಣ್ಣಿನ ಮರ ಇತ್ತು, ಅದರಲ್ಲಿ ರಾಶಿ ನಿಂಬೆಹಣ್ಣು ಬಿಡುತ್ತೆ. ಬಟ್ ಈ ಸಲ ತುಂಬ ಬಿಟ್ಟಿತ್ತಂತೆ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋಗೋದಕ್ಕೆ ನಂಗೆ ಭಯ, ಅಯ್ಯೋ ಹಾವೆಲ್ಲಾದರೂ ಇದ್ಬಿಡುತ್ತೋ ಅಂತೇಳಿ. ಸೊ ಈ ಕಡೆಯಿಂದ ನೋಡೋಣ, ಟ್ರೈ ಮಾಡೋಣ ಆಗುತ್ತಾ ಅಂತೇಳಿ ಅಲ್ವಾ. ಯಾಕೆ ಸುಮ್ಮನೆ ಬಿಡೋಣ, ಎಲ್ಲದನ್ನು ತೋರಿಸಿದ್ದೀನಿ, ಅದೊಂದು ತೋರಿಸ್ಬಿಡೋಣ ಅಂಥೇಳಿ. ಬಟ್ ಆದರೂ ಒಂಥರ ಭಯ ಇದ್ದೇ ಇರುತ್ತೆ. ಎಲ್ಲಿ ಕಾಲು ಬಿಡೋಲ್ಲ, ನೋಡ್ಕೊಂಡು ಹೋಗಬೇಕು. ಅದು ಇವಾಗ ಬಿಸಿಲು ಟೈಮ್ ಅಲ್ವಾ, ಹಾವುಗಳು ಇಲ್ಲಿ ಮಲ್ಕೊಂಡಿರುತ್ತೆ. ಅವಕ್ಕೇನು ಆರಾಮಾಗಿ ಬೇಟೆ ಆಡಿಕೊಂಡು ತಿಂದ್ಕೊಂಡು ಮಲಗಿರ್ತವೆ, ನಮ್ಮದೇ ಕಷ್ಟ. ಹಾಂ, ನಿಂಬು ಮರ, ಲೆಮನ್. ಸೊ ಇದರಲ್ಲಿ ಆಲ್ಮೋಸ್ಟಾಗಿ ಲೆಮನ್ ಇದೆ, ಪರವಾಗಿಲ್ಲ. ಲೆಮನ್ ತುಂಬ ತುಂಬ ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಅಯ್ಯೋ ಚುಚ್ಚುತ್ತಪ್ಪ. ಸೊ ಲೆಮನ್ ತುಂಬ ಇದೆ ಇದರಲ್ಲಿ. ಅಯ್ಯೋ, ಇಲ್ಲಿ ವಯರ್ ಬೇರೆ ಹೋಗಿದೆ, ಎಲ್ಲಿ ಕರೆಂಟ್ ಇದೆ ಎಲ್ಲಿ ಕರೆಂಟ್ ಇಲ್ಲ ಅನ್ನೋದು ನಂಗೆ ಭಯ ಅಪ್ಪ. ಅಯ್ಯೋ ಅಯ್ಯೋ ಅಯ್ಯೋ. ಇಲ್ಲಿ ನೋಡಿ, ಇಲ್ಲೊಂದೆರಡು ಲೆಮನ್ ಇದೆ. ಸೊ ಇನ್ನು ಕಾಯಿ ಇದು ಚಿಗುರು, ಸೊ ಇದಿನ್ನೂ ಬೆಳಿಬೇಕು. ಸೊ ಬೆಳೆದ್ರೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದಾರೆ. ನಿಂಬೆಹಣ್ಣೆಲ್ಲ ಆಲ್ಮೋಸ್ಟ್ ಆಗಿ ಅಂಗಡಿಗೆ ಹೋಗಿ ತೊಗೊಳೋದೆಲ್ಲ ಏನಿಲ್ಲ, ನಮ್ಮನೇಲಿ ಚೆನ್ನಾಗಿ ಬೆಳೆಯುತ್ತೆ, ಪರವಾಗಿಲ್ಲ. ಮನೆಗೆ ಆಗೋಷ್ಟು ವೆಜಿಟೇಬಲ್ ಎಲ್ಲ ನಮ್ಮಮ್ಮ ಮನೆಯಲ್ಲೇ ಬೆಳ್ಕೊತಾರೆ. ಅವ್ರಿಗೆ ಇಷ್ಟ ಈ ಥರ ತರಕಾರಿ ಎಲ್ಲ ಮಾಡೋದು, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು. ಸೊ ಇದೆಲ್ಲ ತುಂಬ ಖುಷಿ. ಸೊ ಅದಕ್ಕೆ ಅವ್ರ ಮನೇಲೇ ಎಲ್ಲ ಬೆಳ್ಕೊತಾರೆ ಅಲ್ವಾ. ನಾವು ನೆಕ್ಸ್ಟ್ ಜನ್ರೇಷನ್ನವರು ಇದನ್ನೇ ಫಾಲೋ ಮಾಡಬೇಕು. ನಾನು ಅದನ್ನು ಹೇಳೋದು. ನಾವೇನು ತಿಂತೀವಿ ನಾರ್ಮಲ್ಲಾಗಿ, ಏನೇನು ಬೆಳ್ಕೊತೀವಿ, ಈ ಮಣ್ಣಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯನೋ, ಏನೇನು ಆಗುತ್ತೆ ಅದನ್ನು ನಾವು ಬೆಳ್ಕೊಂಡು ತಿನ್ನೋದೇ ಒಂಥರ ಚಂದ ಬದುಕು ಅಲ್ವಾ. ಯಾಕೋ ಗೊತ್ತಿಲ್ಲ, ಮನೆಗೆ ಬಂದು ಇವಾಗ ಜಸ್ಟ್ ಬಂದಿರೋದಲ್ವ, ಸೊ ಅದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ. ವಾಟರು ಬೆಂಗಳೂರಿಗೂ ಇಲ್ಲಿಗೂ ಟ್ರಾವೆಲ್ ಮಾಡಿ ಮಾಡಿ ಸೊ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಇದನ್ನು ಸ್ವಲ್ಪ ತಂಪಾಗಲಿ, ಸ್ವಲ್ಪ ಹೀಟ್ ಆಗಿದ್ದಕ್ಕೆ ಹೀಟ್ ಕೋಲ್ಡ್ ಇದು. ಇವಾಗ ರಿಟರ್ನು ಮನೆಗೆ ಹೋಗೋಣ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.